ಎಲ್ರಿಗೂ ನಮಸ್ಕಾರ. ಇವತ್ತು ಶಯನಿ ಏಕಾದಶಿ ಅದ. ಇವತ್ತೇನದಲ್ಲ ಬರೀ ಏಕಾದಶಿ ಅಲ್ಲ, ಇದು ಚಾತುರ್ಮಾಸದ್ದು 4 ತಿಂಗಳ ದಾನ ಕೊಡೋದು. ಇದು ದಾನ ಕೊಡೋದು ಏನಂತಂದ್ರೆ ಮುಷ್ಟಿ ಅಕ್ಕಿ ದಾನ ಕೊಡ್ಬೋದು, ಕಡಲೆಬೇಳೆ ದಾನ ಕೊಡ್ಬೋದು ಮುಷ್ಟಿ, ಆಮೇಲೆ ಬ್ರಹ್ಮಾಂಡ ದಾನ ಕೊಡ್ಬೋದು, ಡೊಗ್ಲು ಕೃಷ್ಣ ದಾನ ಕೊಡ್ಬೋದು. ದಾನದೊಳಗೆ ಭಾಳ ದಾನ ಅವ ಕೊಡೋದು. ನಿಮಗೆ ಯಾವ್ದು ಅನುಕೂಲ ಅದ ಅದನ್ನು ಕೊಡ್ರಿ. ನಾನು ಏನು ಮಾಡೀನಿ ಇವತ್ತು ದೀಪದಾನ ಕೊಡೋದು ಅಂತ ತಿಳ್ಕೊಂಡು ದೀಪದ್ದನ್ನು ದಾನ ಮಾಡಲಿಕ್ಕೆ ಇಟ್ಕೊಂಡು ಕೂತೀನಿ ನೋಡಿರಿ. ಈ ಥರ ಎಲ್ಲ ಒಂದು ನೀಲಾಂಜನ ತೊಗೊಂಡು 2 ನೀಲಾಂಜನ ತೊಗೊಂಡು ಸ್ವಚ್ಛ ತೊಳೆದ್ಬಿಟ್ಟು ಒಂದು ತಟ್ಟೆ ಒಳಗೆ ಹಾಕಿಡಬೇಕು. ಫಸ್ಟ್ ಏನದಲ್ಲ ಶಂಖಚಕ್ರ, ಶ್ರೀಕಾರ, ಆಮೇಲೆ ಪದ್ಮ, ಪಾದ ಪಾದ ಹಾಕಿಬಿಟ್ಟು ಇಷ್ಟೆಲ್ಲ ಮಾಡಿ ಇದಕ್ಕೆ ಫಸ್ಟ್ ನಾವೇನದಲ್ಲ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಆಮೇಲೆ ಇದಕ್ಕೆ ಹೂವು ಗೆಜ್ಜೆ ವಸ್ತ್ರ ಏರಿಸ್ಬೇಕು. ಆಮೇಲೆ ಹೂವು ಏರಿಸ್ಬೇಕು. ಹೂವು ಏರಿಸ್ಬಿಟ್ಟು ಈ ಥರ ಒಂಚೂರು ಸಕ್ಕರೆನೋ ಬೆಲ್ಲನೋ ನೈವೇದ್ಯಕ್ಕೆ ಇಟ್ಕೋಬೇಕು, ಒಂದು ದೀಪ ಇಟ್ಕೋಬೇಕು. ಆಮೇಲೆ ಈ ಥರ ಹೂವು ಏರಿಸ್ಬೇಕು. ಹೂವು ಅದೆಲ್ಲ ಏರಿಸ್ಬಿಟ್ಟು ನಾವು ಏನದಲ್ಲ ಅರಿಶಿನ ಕುಂಕುಮ ಏರಿಸ್ಬಿಟ್ಟು ಆಮೇಲೆ ಮಂತ್ರಾಕ್ಷತೆ ಹಾಕಿಬಿಟ್ಟು ಆಮೇಲೆ ಏನದಲ್ಲ ಇದನ್ನು ದೀಪಾರಾಧನೆ ಮಾಡಿಬಿಡ್ಬೇಕು. ಈ ದೀಪಾರಾಧನೆ ಮಾಡಿದ ಮೇಲೆ ಏನು ಮಾಡಬೇಕು, ಈ ಏಕಾದಶಿಯಿಂದ ಏಕಾದಶಿವರೆಗೂ ಹಚ್ಚಿಬಿಟ್ಟು ಒಂದು ದ್ವಾದಶಿ ಏನದಲ್ಲ ಈಗ ನೈವೇದ್ಯ ತೋರಿಸ್ತೀನಿ ನೋಡಿರಿ, ಆಮೇಲೆ ಹೇಳ್ತೀನಿ ಇದನ್ನು. ಈಗ ಇದು ನೈವೇದ್ಯ ತೋರಿಸ್ಬಿಟ್ಟು ಈಗ ನಾನು ಒಂದು ದೀಪ ಹಚ್ಚಿಟ್ಬಿಡ್ತೀನಿ. ಇದೇನದಲ್ಲ ಒಂದು ವಿಷ್ಣು ಸ್ವರೂಪ, ಒಂದು ಲಕ್ಷ್ಮೀ ಸ್ವರೂಪ ಅಂತೇಳಿ 2 ದೀಪ ಹಚ್ಚಿ ಈ ಥರ ಆರಾಧನೆ ಮಾಡಿ ಈ ಥರ ಕೊಟ್ಟು ಒಂದು ದೀಪ ಹಚ್ಚಿ ಕೈ ಮುಗಿದ್ಬಿಟ್ಟಿವಿ ಅಂದರೆ ಇದ್ರ ಕೆಲಸ ಇವತ್ತಿನ ಮುಗೀತು. ಇದು ಏನದಲ್ಲ ದೀಪ ಅಖಂಡ ದೀಪ ಅಂತ ಏನಿಲ್ಲ, ನಾವು ಪೂಜೆ ಅದು ಎಲ್ಲ ಮಾಡಿ ಮುಗಿಸೋವರೆಗೂ ಇದ್ರೆ ಸಾಕಷ್ಟೇ. ಅಷ್ಟಾದ್ಬಿಟ್ರೆ ಆಮೇಲೆ ಶಾಂತ ಆದರೆ ಏನು ಅಡ್ಡಿ ಇಲ್ಲ. ಮತ್ತು ಮರುದಿನ ಯಥಾ ಪ್ರಕಾರ ಇವತ್ತು ಏನು ಮಾಡೀನಲ್ಲ ಇದೇ ಥರನೇ ಮತ್ತು ಹೊಸದನ್ನೆಲ್ಲ ತೆಗೆದುಬಿಟ್ಟು ರಂಗೋಲಿ ಹಾಕಿ ಹೂವು ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಮತ್ತು ಸಕ್ಕರೆ ಬೆಲ್ಲ ನೈವೇದ್ಯ ತೋರಿಸಿ ಮತ್ತು ಏನದಲ್ಲ ಒಂದು ದೀಪ ಹಚ್ಚಿಟ್ಟು ಕೈ ಮುಗಿದ್ಬಿಟ್ರೆ ಮುಗೀತು. ಏಕಾದಶಿಯಿಂದ ಏಕಾದಶಿವರೆಗೂ ಮಾಡಿಬಿಟ್ಟು ಆಮೇಲೆ ಏನದಲ್ಲ ದ್ವಾದಶಿ ದಿನ ಒಂದು ಮುತ್ತೈದಿಗೆ ಕರೆದುಬಿಟ್ಟು ಬ್ಲೌಸ್ ಪೀಸು, ಅಕ್ಕಿ, ಅಡಿಕೆ ಅಥವಾ ಕೊಬ್ಬರಿ ಬಟ್ಲು ಅಥವಾ 2 ನೀಲಾಂಜನಗಳು, ಅಂದರೆ ನೀವು ದೊಡ್ಡದರೆ ಕೊಡ್ರಿ ಸಣ್ಣದರೆ ಕೊಡ್ರಿ, ನಿಮ್ಮ ಯೋಗ್ಯತಾನುಸಾರವಾಗಿ ಕೊಡಬೇಕು. ಆಮೇಲೆ ಇದು ಏನು ಮಾಡಬೇಕು, 2 ಕೊಡಬೇಕು ನೀಲಾಂಜನ, ಒಂಟು ಕೊಡಬಾರ್ದು. 2 ನೀಲಾಂಜನ, ಬ್ಲೌಸ್ ಪೀಸು, ಅಕ್ಕಿ, ಅಡಿಕೆ, ಆಮೇಲೆ ತಾಂಬೂಲ ದಕ್ಷಿಣ ಮಾತ್ರ ಮರಿಬೇಡ್ರಿ, ಕಂಪಲ್ಸರಿ ಕೊಡಬೇಕು, ಅಂದರೆ ಪೂರ್ಣ ಆಗುತ್ತದು. ಈ ಥರ ನೀವು ಒಂದು ಮುತ್ತೈದಿಗೆ ಪ್ರತಿ ದ್ವಾದಶಿ ಕರೆದು ಕೊಟ್ಟರು ಪರವಾಗಿಲ್ಲ. ಇಲ್ಲಪ್ಪ ನಮ್ಮಲ್ಲಿ ಸಿಗಲ್ಲ ಅಂತಂದರೆ ನೀವು ಕಾರ್ತೀಕ ದ್ವಾದಶಿ ದಿನ ಏನಿರ್ತದಲ್ಲ ಆ ದ್ವಾದಶಿ ದಿನ ಅಷ್ಟೋ ಮಂದಿಗೂ ನೀವು ದಾನ ಕೊಡ್ಬೋದು. ಅಥವಾ ನೀವು ಎಲ್ಲೆಲ್ಲಿ ಹೋಗಿರ್ತೀರಿ ಅಲ್ಲೆಲ್ಲಿ ತೊಗೊಂಡು ಹೋಗಿಬಿಟ್ಟು ದಾನ ಕೊಟ್ಟರು ಅಡ್ಡಿ ಇಲ್ಲ. ಆ ಥರ ದಾನನೂ ನೀವು ಕೊಡ್ಬೋದು ನೋಡಿರಿ. ಇದು ಒಂದು ಲಕ್ಷ್ಮೀ ಸ್ವರೂಪ, ಒಂದು ವಿಷ್ಣು ಸ್ವರೂಪ ಅಂತೇಳಿ ನಾನು ಬ್ರಹ್ಮಾಂಡ ದಾನ ಕೊಟ್ಟೀನಿ, ಡೊಗ್ಲು ಕೃಷ್ಣ ದಾನ ಕೊಟ್ಟೀನಿ, ಮುಷ್ಟಿ ಅಕ್ಕಿ ದಾನ ಕೊಟ್ಟೀನಿ, ಮುಷ್ಟಿ ಕಡಲೆಬೇಳೆ ದಾನ ಕೊಟ್ಟೀನಿ. ಆಮೇಲೆ 5 ವರ್ಷದ ದಿನ ರಂಗೋಲಿ ಹಾಕಿ ನಾನು 5 ಪಾತ್ರೆ ಒಳಗೆ ಪಂಚಪಕ್ವಾನ ಹಾಕಿ ಪಕ್ವಾನ ಏನಿರ್ತದಲ್ಲ ಅದನ್ನು ಹಾಕಿ ಅಣ್ಣಗೆ, ಪುರೋಹಿತರಿಗೆ, ಆಮೇಲೆ ಬ್ರಾಹ್ಮಣರಿಗೆ ಎಲ್ಲರಿಗೂ ನಾನು ದಾನ ಕೊಟ್ಟು ಮುಗಿಸೀನಿ. ಈ ವರ್ಷ ನಾನು ದೀಪದ ದಾನ ಹಿಡ್ದೀನಿ. ನೀವು ಈ ಥರ ಏನಾರು ಮಾಡೋದಿದ್ರೆ ಮಾಡ್ಬೋದು, ಅದಕ್ಕಂತ ತೋರಿಸೀನಿ ನಾನು ನೋಡಿರಿ. ಈ ಥರ ಚಾತುರ್ಮಾಸದ ದಾನ. ಆಮೇಲೆ 4 ತಿಂಗಳದೊಳಗೆ 8 ಏಕಾದಶಿ ಬರ್ತಾವೆ, 8 ದ್ವಾದಶಿ. 8 ದ್ವಾದಶಿ ಕೊಟ್ಟ ಮೇಲೆ 9ನೇದ್ದು ಮೋಹಿನಿ ಏಕಾದಶಿ ಅಂತ ಬರ್ತದೆ. ಆ ಮೋಹಿನಿ ದ್ವಾದಶಿ ದಿನ ಒಂದು ದಾನ ಕೊಡಬೇಕು. ಮತ್ತು ಇಲ್ಲ ಅಂತಂದ್ರೆ ನಾವು ಮಾಡಿದ್ದು 8 ದ್ವಾದಶಿದೇನದಲ್ಲ ಮೋಹಿನಿಗೆ ಹೋಗುತ್ತಂತೆ ಅದ್ರ ಫಲ ಎಲ್ಲ. ಅದಕ್ಕೆ ನಾವು ಅವತ್ತಿನ ದಿನವೂ ಒಂದು ದಾನ ಕೊಟ್ಟರೆ ಪೂರ್ಣ ಫಲ ನಮಗೆ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಶಾಸ್ತ್ರ ಪ್ರಕಾರನೂ ಅದು ಅದ್ರ ಪ್ರಕಾರ ನೀವು ಮಾಡ್ತಿರಲ್ಲ ಈ ಥರ ನೋಡಿರಿ. ನಮ್ಮ ವಿಡಿಯೋನ ನಿಮಗೆ ಇಷ್ಟ ಆಗಿತ್ತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ, ಮಧ್ಯೆ ಓಡಿಸ್ಕೊಂಡು ನೋಡಬೇಡ್ರಿ, ಪೂರ್ತಿ ಮೊದಲಿನಿಂದ ಕೊನೆವರೆಗೂ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ಥರ ನೀವು ಚಾತುರ್ಮಾಸ ಇವತ್ತಿನಿಂದ ಶುರು ಮಾಡಿರಿ ಅಂತ ಅಂದ್ಕೊಂಡೀನಿ. ಇಲ್ಲಿ ನೋಡಿರಿ, ನಾನು ಇವತ್ತಿಂದ ಶುರು ಮಾಡೀನಿ. ಒಂದು ವಿಷ್ಣು ಸ್ವರೂಪ, ಒಂದು ಲಕ್ಷ್ಮೀ ಸ್ವರೂಪ ದೀಪ ಹಚ್ಚೀನಿ, ನೈವೇದ್ಯ ಮಾಡೀನಿ, ಎಲ್ಲ ಆಗ್ಯದ ನೋಡಿರಿ. ಮತ್ತೆ ನಾಳೆ ಸಿಗೋಣ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.